ಏಪ್ರಿಲ್ 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಭಾಷಣ. ಇನ್ನೇನು ಕೆಲವೇ ನಿಮಿಷದಲ್ಲಿ ನಮ್ಮೆಲ್ಲರೂ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ತಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ತಾವೆಲ್ಲರೂ ಸಹ ಅಲ್ಲಿ ತನಕ ಸಾವಧಾನವಾಗಿ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆ ಕಾರ್ಯಕ್ರಮಗಳ ವಿಚಾರವನ್ನ ತಿಳ್ಕೊಂಡು ಜನಸಾಮಾನ್ಯರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ತಾವೆಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೆ ಒಮ್ಮೆ ಚುನಾವಣೆ ಬರ್ತಕ್ಕಂಥದ್ದು ಸಹಜ. ಸಂವಿಧಾನದ ಆಶಯದಲ್ಲಿ 5 ವರ್ಷದಲ್ಲಿ ನಾವು ಚುನಾವಣೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ. ಚುನಾವಣೆಯ ಮಹತ್ತರವಾದ ಪವಿತ್ರವಾದ ಕೆಲಸ ಏನು ಅಂತ ಹೇಳಿದ್ರೆ, ತಾವು 5 ವರ್ಷಕ್ಕೊಮ್ಮೆ ತಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಸರ್ಕಾರವನ್ನು ಆಯ್ಕೆ ಮಾಡಲಿಕ್ಕೆ ಮತ ಚಲಾವಣೆ ಮಾಡಬೇಕಾಗತ್ತೆ. ಭವಿಷ್ಯದ ನಿರೂಪಣೆ ಅಂತ ಹೇಳಿದ್ರೆ ನಾವು ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥವರ ಭವಿಷ್ಯ ಅಲ್ಲ. ಈ ರಾಜ್ಯದ, ರಾಷ್ಟ್ರದ, ಜಿಲ್ಲೆಯ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕಾಗಿ ತಾವೆಲ್ಲರೂ ಸಹ ಮತ ಚಲಾವಣೆ ಮಾಡಿ ಜನಪರ ಕಾರ್ಯಕ್ರಮಗಳು ಹಮ್ಮಿಕೊಳ್ತಕ್ಕಂಥ ಸರ್ಕಾರವನ್ನು ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು, ಕಾಂಗ್ರೆಸ್ ಪಕ್ಷದ ನೇತೃತ್ವರಾಗಿದ್ದಂಥ ಮಹಾತ್ಮ ಗಾಂಧಿ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು, ಸುಭಾಷ್ ಚಂದ್ರ ಬೋಸ್ರವರು ನಿರಂತರ ಸ್ವತಂತ್ರ ಹೋರಾಟದ ಮೂಲಕ ಈ ರಾಷ್ಟ್ರವನ್ನ ಗುಲಾಮಗಿರಿಯಿಂದ ಹೊರತಂದು ಈ ರಾಷ್ಟ್ರವನ್ನ ಸಂವಿಧಾನದ ಆಶಯದಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೇವೆ. ಕಾಂಗ್ರೆಸ್ ಪಕ್ಷ 139 ವರ್ಷದಿಂದ ಈ ರಾಷ್ಟ್ರದ ಹಲವು ಕಾರ್ಯಕ್ರಮಗಳನ್ನ ಜನಸಾಮಾನ್ಯರ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ನಾವೆಲ್ಲರೂ ಸಹ ನೋಡಿದ್ದೀವಿ. 75 ವರ್ಷದಲ್ಲಿ ಸುಮಾರು 65 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರವನ್ನು ಮಾಡಿದೆ. ಚುನಾವಣೆ ಸಂದರ್ಭದಲ್ಲಿ ನಾವು ನಿಮ್ಮ ಮುಂದೆ ಪ್ರಣಾಳಿಕೆಯನ್ನು ತರ್ತೀವಿ. ಪ್ರಣಾಳಿಕೆ ಮೂಲ ಉದ್ದೇಶ 5 ವರ್ಷಕ್ಕೆ ಯಾವ ಸರ್ಕಾರ, ಯಾವ ಕಾರ್ಯಕ್ರಮ ನಿಮ್ಗೆ ಮಾಡ್ತೀವಿ ಅಂತ ಹೇಳಿ, ಮತ್ತು 5 ವರ್ಷಗಳ ಕಾಲ ಮಾಡಿದಂಥ ಸಂದರ್ಭದಲ್ಲಿ ನಾವೇನ್ ಮಾಡಿದೀವಿ ಅಂತ ಹೇಳ್ತಕ್ಕಂಥದ್ದೇ ಪ್ರಣಾಳಿಕೆ ಅನ್ನೋ ವಿಚಾರ. ನರೇಂದ್ರ ಮೋದಿ ಅವರು ಮೊನ್ನೆ ಅವರ ಪ್ರಣಾಳಿಕೆ ಬಿಡುಗಡೆ ಮಾಡುವಾಗ ಅಮೃತ್ ಕಾಲ್ ಅಂತ ಹೇಳಿ ಭಾಷಣ ಬಿಗಿದರು. 10 ವರ್ಷದಲ್ಲಿ ಅವರು ಏನು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಮಾಡಿದ್ದಾರೆ ಅಂತದ್ದು ಯಾವುದೇ ಒಂದು ಪುಟದಲ್ಲಿ ಪ್ರಣಾಳಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ. 78 ಹಾಳೆಗಳಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆಯಲ್ಲಿ ಎಲ್ಲೂ ಸಹ ಜನಸಾಮಾನ್ಯರ ಕಷ್ಟ ನಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಅವರೆಲ್ಲರೂ ಸಹ ಹೇಳಿಕಾಗ್ತಾ ಇಲ್ಲ. ಅಮೃತ್ ಕಾಲ್ ಅಂತ ಹೇಳಿ ನಾವೇನಾದ್ರೂ ಸರ್ಕಾರಕ್ಕೆ ಬಂದಾಗ ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು 65 ವರ್ಷದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಪಂಚವಾರ್ಷಿಕ ಯೋಜನೆಯ ಮೂಲಕ ಎಲ್ಲ ಕಾರ್ಯಕ್ರಮಗಳನ್ನು ಸಹ ತಮ್ಮ ಮುಂದೆ ನಾವು ಹೇಳ್ಬೋದು. 5 ವರ್ಷದಲ್ಲಿ ನಾವೇನು ಮಾಡಿದೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ತಮ್ಮ ಮುಂದೆ ನಾವು ಹೇಳ್ಬೋದು. ಭಾರತೀಯ ಜನತಾ ಪಾರ್ಟಿಯವರು 10 ವರ್ಷ ಆಯಿತು. ಯಾವ ಕಾರ್ಯಕ್ರಮ ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲೂ ಹೇಳಿಲ್ಲ. ನಾವಾದ್ರೂ ಸಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ 30 ಲಕ್ಷ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಖಾಲಿ ಉದ್ಯೋಗಗಳನ್ನು ಭರ್ತಿ ಮಾಡ್ತೇವೆ ಮತ್ತು ನಿಮಗೆ ಉದ್ಯೋಗ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿ ನಾವು ಈಗಾಗಲೇ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. 78 ಹಾಳೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಿಯೂ ಸಹ ಉದ್ಯೋಗದ ವಿಚಾರವನ್ನು ಹೇಳಿಲ್ಲ. ಅಮೃತ್ ಕಾಲ ಅಲ್ಲ ಇದು. 10 ವರ್ಷಗಳ ಕಾಲ ತೀರಾ ಅನ್ಯಾಯವಾದ ಕಾಲ. ಅನ್ಯಾಯವೇ ನಮ್ಮ ಸರ್ಕಾರ ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿ ಹೇಳಿದೆ. ಅನ್ಯಾಯ ಕಾಲದಲ್ಲಿ ಏನಾಗಿದೆ ಅನ್ನೋದು ನೀವು ತಿಳ್ಕೊಳ್ಳಿ. ದೆಹಲಿ ಗಡಿ ಭಾಗದಲ್ಲಿ
ರೈತರ ಮೇಲೆ ಗೋಲಿಬಾರ್, ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಕ್ಕಂಥವ್ರು 20 ಕೋಟಿ ಉದ್ಯೋಗ ಕೊಡಬೇಕಾಯ್ತು 10 ವರ್ಷದಲ್ಲಿ. 20 ಲಕ್ಷ ಉದ್ಯೋಗ ಕೊಟ್ಟಿಲ್ಲ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಅದಕ್ಕೆ ಕೊಡಬೇಕಾದಂತ ಬಜೆಟ್ ಸಹ ಸರಿಯಾಗಿ ಕೊಡ್ತಾ ಇಲ್ಲ. ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾತಾಡಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ನಿರ್ಭಯ ಪ್ರಕರಣವನ್ನು ತೆಗೆದುಕೊಂಡು ನರೇಂದ್ರ ಮೋದಿ ಅವರು ಬಹಳಷ್ಟು ಭಾಷಣವನ್ನು ಬಿತ್ತಿದ್ರು. ಆದರೆ ಮಣಿಪುರಲ್ಲಿ ನಮ್ಮ ಮಾತೆಯರನ್ನ, ಅಕ್ಕ ತಂಗಿಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರೂ ಸಹ ಈ ಒಂದು ನರೇಂದ್ರ ಮೋದಿ ಅವರು ಒಂದೇ ಒಂದು ಮಾತು ಅದು ಮಣಿಪುರ ಬಗ್ಗೆ ಮಾತಾಡಿಲ್ಲ. ಮಹಿಳೆಯರ ಸುರಕ್ಷತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಲ್ಲದೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಯಾವಾಗಲೂ ಭಾಷಣ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ 400 400 ಪಾರ್ ಅಂತೇಳಿ ಹಿಂದಿನಲ್ಲಿ ಭಾಷಣ ಬೀತಾರೆ. 400 ಸೀಟ್ ನಿಮ್ಗೆ ಯಾಕಪ್ಪ? 303 ಸೀಟ್ ಕೊಟ್ಟು ನೀವೇನು ಮಾಡಿದ್ದೀರಾ ಅನ್ನೋದು ಹೇಳಿ. 303 ಸೀಟ್ ಕೊಟ್ಟು ಚೈನಾ ಇವತ್ತು ನಮ್ಮ ರಾಷ್ಟ್ರದ 4000 ಸ್ಕ್ವೇರ್ ಕಿಲೋಮೀಟರ್ ಆಕ್ರಮಿಸಿಕೊಂಡಿದೆ. ಚೈನಾ ಬಗ್ಗೆ ಮಾತಾಡೋ ಧೈರ್ಯ ಇಲ್ಲ ಈ ನರೇಂದ್ರ ಮೋದಿಗೆ. 56 ಇಂಚ್ ಛಾತಿ ಅಂತಾರೆ, 56 ಇಂಚ್ ದೊಡ್ಡ ಎದೆ ಇದೆ ಅಂತಕ್ಕಂಥ ನರೇಂದ್ರ ಮೋದಿ ಚೈನಾ ಬಗ್ಗೆ ಮಾತಾಡೋ ಧೈರ್ಯ ಮಾಡ್ತಾ ಇಲ್ಲ. ದೇಶದಲ್ಲಿ, ಅದರಲ್ಲೂ ಸಹ ಉತ್ತರ ಪ್ರದೇಶದಲ್ಲಿ ಗಂಟೆಗೆ 6 ಜನ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ. ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ಲ ನರೇಂದ್ರ ಮೋದಿಗೆ. ರೈತರ ಮೇಲೆ ಗೋಲಿಬಾರ್, ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಿದವ್ರಿಗೆ ಜೈಲ್. ಅವ್ರ ಅಧಿಕಾರಕ್ಕೆ ಬಂದಾಗ ಹೇಳಿದ್ರು ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೀವಿ ಅಂತ ಹೇಳಿ, ಭಯೋತ್ಪಾದನೆಯನ್ನ ನಿರ್ನಾಮ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಆಗಿರ್ತಕ್ಕಂಥದ್ದು ಏನು ಅಂತ ನೋಡಿ, ದೇಶದಲ್ಲಿ ನೋಡಿದಾಗ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಯಾವುದೋ AC ರೂಮ್ ಅಲ್ಲಿ ಕೂತ್ಕೊಂಡು ನಾವು ಮಾಡಿಲ್ಲ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಉದ್ದಗಲಕ್ಕೂ ಸಹ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ, ಮಣಿಪುರಿಂದ ಮುಂಬೈವರೆಗೂ ಸಹ 10,000 ಸ್ಕ್ವೇರ್ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಗಳ ಸಂಕಷ್ಟಗಳನ್ನು ಅರಿತು ನಾವು ತಮ್ಮ ಮುಂದೆ ಪ್ರಣಾಳಿಕೆಯನ್ನು ಇಟ್ಟಿದ್ದೀವಿ. ಆ ಪ್ರಣಾಳಿಕೆಯಲ್ಲಿ ಸುಳ್ಳು ನಾವೆಲ್ಲೂ ಹೇಳೋದಿಲ್ಲ. ಆ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ. ಏನು ಭಾರತೀಯ ಜನತಾ ಪಾರ್ಟಿ ಅಮೃತ್ ಕಾಲ್ ಅಂತಾರೆ, ಇದು 10 ವರ್ಷದ ಬರ್ಬಾದಿ ಕಾಲ್, 10 ವರ್ಷ ಅನ್ಯಾಯ. ಆದ್ರಿಂದ ನಮ್ಮೆಲ್ಲ ನಾಗರಿಕರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ನ್ಯಾಯ ಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ. ನ್ಯಾಯ ಪತ್ರ ಏನು ಅಂದ್ರೆ ಮಹಿಳೆಯರಿಗೆ ನ್ಯಾಯ ಕೊಡ್ತಕ್ಕಂಥ ನಾರಿ ಪತ್ರ, ನಾರಿ ನ್ಯಾಯ, ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಯುವಕರಿಗೆ ನ್ಯಾಯ, ಹಾಗೂ ರೈತರಿಗೆ ತಕ್ಕ ಬೆಲೆ ಸಿಗ್ತಕ್ಕಂಥದಕ್ಕೋಸ್ಕರ ರೈತರಿಗೆ ನ್ಯಾಯ, ಹಾಗೂ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿಕ್ಕೋಸ್ಕರ ನ್ಯಾಯ, ಹಾಗೂ ಸಂವಿಧಾನದ ಆಶಯದಲ್ಲಿ ಎಲ್ಲರಿಗೂ ಸಹ ಸಮಪಾಲು ಸಮಬಾಳು ಹಿಸ್ಸೆದಾರಿ ನ್ಯಾಯ ಅನ್ನೋದನ್ನು ಸಹ ನಾವು ಹೇಳಿದ್ದೇವೆ. ಆದರೆ ನರೇಂದ್ರ ಮೋದಿ ಅವರ ಭಾಷಣವನ್ನು ಕೇಳಿ ಎಲ್ಲೂ ಸಹ ಮಹಿಳೆಯರಿಗೆ ಯಾವ ರೀತಿ ಸುರಕ್ಷತೆಯನ್ನು ಕೊಡ್ತೀವಿ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ರೈತರಿಗೆ ನಾವು ಹೇಳಿದ್ದೀವಿ, ನಾವು ಅಧಿಕಾರಕ್ಕೆ ಬಂದರೆ MSP ಅನ್ನ ನಾವು ಕಾನೂನಾತ್ಮಕವಾಗಿ ಗ್ಯಾರಂಟಿಯನ್ನು ಕೊಡ್ತೇವೆ. ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡ್ತೀವಿ. ಬಂದ ತಕ್ಷಣವೇ ಉದ್ಯೋಗದ ಗ್ಯಾರಂಟಿ 30 ಲಕ್ಷ ಉದ್ಯೋಗವನ್ನ ಮಾಡಿಕೊಡ್ತೀವಿ ಅಂತ ಹೇಳಿ ಮಹಿಳೆಯರಿಗೆ ಈಗಾಗಲೇ ದೇಶದಲ್ಲಿರ್ತಕ್ಕಂಥ ಬಡತನ ರೇಖೆ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನೋದನ್ನು ಸಹ ನಾವು ಈಗಾಗಲೇ ಹೇಳಿದ್ದೇವೆ. ಅದಲ್ಲದೆ ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಬರೀ ಸುಳ್ಳು,
ಬೆಂಗಳೂರಲ್ಲಿ ಮೊನ್ನೆ ಬಂದಿದ್ರು, ಬೆಂಗಳೂರಲ್ಲಿ ಬಂದು ಬೆಂಗಳೂರಿಗೆ ಮಸಿ ಬಳಿದು ಹೋಗಿದ್ದಾರೆ. ಬೆಂಗಳೂರಲ್ಲಿ ಯಾವ ಕಾರ್ಯಕ್ರಮ ನಾವು ಜನಸಾಮಾನ್ಯರಿಗೆ ಕೊಡ್ತೀವಿ ಅಂತ ಹೇಳಲಿಲ್ಲ. ಕರ್ನಾಟಕ ರಾಜ್ಯ ತಾವೆಲ್ಲರೂ ಸಹ ರಕ್ತ ಬೇವರು ಸುರಿಸಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಖಜಾನೆ, ದೆಹಲಿಯಲ್ಲಿರ್ತಕ್ಕಂಥ ಖಜಾನೆಯನ್ನ ತುಂಬ್ತೀರಿ. ಆ ಖಜಾನೆ ಹಣವನ್ನ ನಿಮಗೆ ನಾವು ಸರಿಸಮಾನವಾಗಿ ಹಂಚತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯ. ಸಂವಿಧಾನ ಆರ್ಟಿಕಲ್ 39 ಅಡಿಯಲ್ಲಿ ಸರ್ಕಾರಗಳು ಬಂದಂತ ತೆರಿಗೆಯನ್ನ ಸರಿಸಮಾನವಾಗಿ ಹಂಚತಕ್ಕಂಥದ್ದೇ ಈ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ನರೇಂದ್ರ ಮೋದಿ ಅವರ ಭಾಷಣ ಮೊನ್ನೆ ಯಾವುದೋ ಧರ್ಮಾಧಾರಿತ ಭಾಷಣವನ್ನು ಮಾಡಿ ಜನಗಳನ್ನು ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಈ ರಾಷ್ಟ್ರದಲ್ಲಿ ನನಗೆ ಬುದ್ಧಿ ಬಂದ ಮೇಲೆ ಯಾವುದೇ ಪ್ರಧಾನಮಂತ್ರಿ ಇಷ್ಟೊಂದು ಕೀಳು ಮಟ್ಟದ ಭಾಷೆಯನ್ನು ಯಾರೂ ಸಹ ಉಪಯೋಗ ಮಾಡಿರಲಿಲ್ಲ. ಆದರೆ ದೇಶಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಈ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರ, ಅದರಲ್ಲೂ ಸಹ ಚಿತ್ರದುರ್ಗ ಅಂತ ಹೇಳಿದ್ರೆ ಒನಕೆ ಓಬಯ್ಯ ಕಲ್ಲಿನ ಕೋಟೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರವಾದ ಕೋಟೆ ಇದ್ದಂತ ಹೋದ ಬಾರಿ ಹೆಚ್ಚು ಕಮ್ಮಿ ಆಗಿದೆ. ಈ ಬಾರಿ ಆ ಕೆಲಸ ಆಗಬಾರ್ದು. ನಾವೆಲ್ಲರೂ ಸಹ ಸೇರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕಾಗತ್ತೆ. ಈ ಬಾರಿ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಭಾರಿ ಬಹುಮತದಿಂದ ತಾವು ಆರಿಸಿ ಕಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.